ನಮಸ್ಕಾರ. ನಾವು ದಿನದ ಆರಂಭ ಮಾಡಬೇಕಾದ್ರೆ ಬೆಂಕಿ ಕಡ್ಡಿಯನ್ನು ಬಳಸ್ತೀವಿ. ಮೊದಲಿನ ಕಾಲದಾಗೆಲ್ಲ ಒಲೆ ಹಚ್ತಿದ್ರು, ಒಲೆ ಮೇಲೆ ಅಡುಗೆ ಮಾಡ್ತಿದ್ರು, ನೀರು ಕಾಯಿಸ್ತಿದ್ರು. ಒಲೆ ನೀರು ಕಾಯಿಸೋದ್ರಿಂದಲೇ ದಿನದ ಆರಂಭ ಆಗ್ತಿತ್ತು. ಎದ್ದ ತಕ್ಷಣವೇ ನೀರೊಲಿಗೆ ಪುಟವಾಗ್ತಿದ್ರು. ನೀರೊಲಿಗೆ ಪುಟವಾಕಿ ಮುಂದಿನ ಕೆಲಸ ಮಾಡಿದವರಿಗೆ ನೀರು ಕಾಯ್ತಿತ್ತು. ನೀರು ಕಾಯ್ದ ತಕ್ಷಣವೇ ಮುಂದಿನ ಕೆಲಸಗಳು ಶುರುವಾಗ್ತಿದ್ವು. ಆಗ ನೀರು ಕಾಯಿಸ್ಲಿಕ್ಕೆ, ಆ ಪುಟು ಹಾಕ್ಲಿಕ್ಕೆ ಮೂಲ ಇರೋದು ಬೆಂಕಿ ಪೊಟ್ಣ. ನೋಡ್ರಿ, ಕಡ್ಡೆಬಿ. ಈ ಬೆಂಕಿ ಪೊಟ್ಣ ನಾವು ಬಹಳ ಅದ್ಭುತವಾದ ವಸ್ತು ಅಂತ ಕರಿಬೋದು. ಬೆಂಕಿ ಪೊಟ್ಣದಲ್ಲಿ ನೋಡ್ರಿ, ಒಂದು 50 ಕಡ್ಡಿ ಇರ್ತಾವೆ. ಚೂರು ಹೆಚ್ಚು ಕಡಿಮೆ ಇರ್ಬೋದು, 40ರಿಂದ 50 ಅಂತೂ ಇದ್ದೇ ಇರ್ತಾವೆ. ಆ 50 ಕಡ್ಡಿಗಳಲ್ಲಿ ಎಲ್ಲವೂ ಸಮಾನವಾಗಿರ್ತಾವೆ, ಎಲ್ಲವೂ ನೋಡೋಕೆ ಸೇಮ್ನ ಇರ್ತಾವೆ, ಎಲ್ಲ ಒಂದೇ ರೀತಿ ಇರ್ತಾವೆ. ಅಂಥ ಬೆಂಕಿ ಕಡ್ಡಿಗಳು ಒಂದೇ ರೀತಿ ಉಪಯೋಗ ಆಗಲ್ಲ. ಕೆಲವು ಬೆಂಕಿ ಕಡ್ಡಿಗಳು ಕೆಲವು ಮನೆಯನ್ನ ಬೆಳಗ್ತಾವೆ, ಮನೆಯ ದೀಪಗಳನ್ನು ಬೆಳಗ್ತಾವೆ. ಇನ್ನು ಕೆಲವು ಒಲೆಯನ್ನ ಬೆಳಗ್ತಾವೆ, ಬೆಳಗಿ 4 ಜನರದ್ದು ಪಟ್ಟಿ ತುಂಬಿಸ್ತಾವೆ. ನೋಡ್ರಿ, ಒಲೆ ಹತ್ತಿತು ಅಂದ್ರೆ ಅವಾಗ ಅಡಿಗೆ ಆಗ್ತದೆ, ಅಡಿಗೆ ಆಯ್ತಂದ್ರೆ ನಾವು ಊಟ ಮಾಡ್ತೀವಿ. ಹೀಗಾಗಿ ನಮ್ಮ ಹಸಿವನ್ನು ನೀಗ್ತದೆ. ಕೆಲವು ಬೆಂಕಿ ಕಡ್ಡಿಗಳಿಂದ ನಮ್ಮ ಹಸಿವು ನೀಗ್ತದೆ. ಇನ್ನು ಕೆಲವು ಬೆಂಕಿ ಕಡ್ಡಿಗಳಿಂದ ಸಿಗರೇಟನ್ನು ಹಚ್ತೀವಿ, ಬೀಡಿ ಸಿಗರೇಟ್ಗಳನ್ನು ಹೊತ್ತಿಸ್ತೀವಿ, ಬೆಳಗಿಸ್ತೀವಿ. ಅದರಿಂದ ಆರೋಗ್ಯ ಹದಗೆಟ್ಟು ಹೋಗ್ತದೆ. ಇನ್ನು ಕೆಲವು ಬೆಂಕಿ ಕಡ್ಡಿಗಳು ಇರ್ತವೆ, ಮನೆಯನ್ನು ಸುಟ್ಟಾಕ್ತಾವೆ, ಹೊಲ ಗದ್ದೆಗಳನ್ನು ಸುಟ್ಟಾಕ್ತಾವೆ, ಮನುಷ್ಯರನ್ನು ಸುಟ್ಟಾಕ್ತಾವೆ. ಬೆಂಕಿ ಪೊಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಕಡ್ಡಿಗಳು ಕೂಡ ಒಂದೇ ರೀತಿಯಾಗಿ ನಮ್ಗೆ ಕಾಣತಿರ್ತಾವ, ಆದ್ರೆ ಒಂದೇ ರೀತಿಯಾಗಿ ಕೆಲಸ ಮಾಡಲ್ಲ. ಹೌದ್ರು, ಒಂದೊಂದು ಬೆಂಕಿ ಕಡ್ಡಿಯೂ ಕೂಡ ಒಂದೊಂದು ರೀತಿಯಾಗಿ ಕೆಲಸ ಮಾಡ್ತಾವೆ. ಅದರ ಬಳಕೆ ಹೆಂಗಾಗ್ತದೆ ಅಂತೇಳಿ ನಾವು ಯಾರೂ ಕಂಡಿಲ್ಲ. ಯಾರ ಕೈಗೆ ಸಿಗ್ತದೋ ಹಂಗಾಗಿರ್ತದೆ. ಒಬ್ಬ ಗೃಹಿಣಿಯ ಕೈಗೆ ಸಿಕ್ತಂದ್ರೆ ಅದು ದೇವರ ಮುಂದಿನ ದೀಪ ಬೆಳಗಿಸ್ತದೆ, ಒಲೆಯನ್ನ ಬೆಳಗಿಸ್ತದೆ, ಪುಣ್ಯದ ಕೆಲಸ ಪಾತ್ರ ಆಗ್ತದೆ ಬೆಂಕಿ ಕಡ್ಡಿ. ಅದೇ ಒಬ್ಬ ಪಾಪಿಯ ಕೈಗೆ ಸಿಕ್ತಂದ್ರೆ ಒಬ್ಬರನ್ನ ಜೀವಂತವಾಗಿ ಸುಟ್ಟಾಕ್ಲಿಕ್ಕೆ ಅದು ಕಾರಣ ಆಗ್ತದೆ. ಇನ್ನು ಕೆಲವೊಬ್ಬರು ತಮ್ಮನ್ನೇ ತಾವು ಸುಟ್ಟಾಕೋ ಕೆಲಸನೂ ಮಾಡ್ಕೊಂತಾರೆ, ಸಿಗರೇಟ್, ಬೀಡಿ ಸಿಗರೇಟ್ ಸೇರಿಸ್ತಾರೆ. ಈ ರೀತಿನೂ ಅದರ ಬಳಕೆ ಆಗ್ತದೆ. ಈ ಬೆಂಕಿ ಕಡ್ಡಿಯಿಂದ ನಾವು ಒಂದು ತಿಳ್ಕೋಬಹುದು, ಸಮಾಜವೆಂಬ ಕಡ್ಡಿ ನಾವೆಲ್ಲ ಒಂದೊಂದು ಬೆಂಕಿ ಕಡ್ಡಿಗಳು. ಸಮಾಜವೆಂಬ ಕಡ್ಡೆಬಿಯಲ್ಲಿ ನಾವೆಲ್ಲ ಒಂದೊಂದು ಬೆಂಕಿ ಕಡ್ಡಿಗಳಂತೆ. ನಮ್ಮ ಬಳಕೆ ಹೆಂಗಾಗ್ತದೆ ಅಂತ ನಾವು ನಿರ್ಧಾರ ಮಾಡಕ್ಕೆ ಸಾಧ್ಯ ಇರ್ತದೆ. ಒಂದು ಸ್ವಲ್ಪ ನಾವು ಮನೆಯನ್ನ ಬೆಳಗಬೇಕು, ಮನೆಯನ್ನ ಬೂದಿ ಮಾಡಬೇಕು, ನಮ್ಮ ಕೈದಾಗ. ಒಬ್ಬರು ಮನೆಯನ್ನ ಬೆಳಗ್ಬೋದು, ಎಲ್ಲ ಒಬ್ಬರು ಮನೆಯನ್ನ ಬೂದಿಯಾಗಿ ಮಾಡಬಹುದು. ನೋಡಕ್ಕೆಲ್ಲ ಮನುಷ್ಯರು ಒಂದೇ ಇವಿ, ಎಲ್ಲರೂ ಚಂದೇ ಕಾಣ್ತೀವಿ, ಒಳಗೆ ಮನಸ್ಸು ಹೆಂಗದ ಗೊತ್ತಿಲ್ಲ. ಯಾರು ಸುಡ್ತಾರ, ಯಾರು ಬೆಳಗ್ತಾರ ಅದೇ ಗೊತ್ತಿಲ್ಲ ನಮ್ಗೆ. ಹಂಗಾಗಿ ಇಲ್ಲಿ ಮೋಸ ವಂಚನೆಗಳು ಎಲ್ಲ ಸಾಕಷ್ಟು ನಡೀತಾ ಇದ್ದಾವೆ. ಈ ಮೋಸ ವಂಚನೆಗಳಿಂದ ನಾವು ಇಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಬೇರೆಯವರಿಂದ ಏನಾಗ್ತದೋ ಬಿಡ್ತದೋ ಅದು ನಮ್ಗೆ ಗೊತ್ತಿಲ್ಲ. ಆತಂಕದಲ್ಲಿ, ಅನುಮಾನದಲ್ಲಿ ನೋಡ್ತಿರ್ತೀವಿ. ಆನಂತರ ನಂಬಿಕೆ ಬಂದ ನಂತರ ನಮ್ಮ ಒಡನಾಟ ಹೆಚ್ಚಿಗೆ ಆಗ್ತದೆ. ಯಾವ ಬೆಂಕಿ ಕಡ್ಡಿ ಹೇಗಿದೆ ಅಂತೇಳಿ ಗೊತ್ತಾಗಲ್ಲ, ನೋಡಕ್ಕೆಲ್ಲ ಸೇಮ್ ಅನ್ನಿಸ್ತದೆ. ಅದನ್ನ ಬಳಸಿದಾಗ ನಮ್ಗೆ ಅದ್ರದ್ದು ಬೆಲೆ ಗೊತ್ತಾಗ್ತದೆ. ಇದು ನಮಗೆ ನಷ್ಟ ಮಾಡ್ತದೆ, ಲಾಭ ಮಾಡ್ತದೆ ಅಂತ. ಕೆಲವೊಂದ್ಸರಿ ಅದು ನಮಗೆ ನಷ್ಟ ಮಾಡ್ತಿರ್ತದೆ, ನಮಗೆ
ನಮಗೆ ಗೊತ್ತಾಗಲ್ಲ. ಕೆಲವೊಬ್ರು ನಮ್ಮ ಜೊತೆನೇ ಇದ್ದು ನಮಗೆ ಬೆನ್ನಿಗೆ ಚೂರಿ ಆಗ್ತಿರ್ತಾರೆ, ಅದು ನಮ್ಗೆ ಗೊತ್ತಾಗಲ್ಲ. ನಾವು ಪೂರ್ಣವಾಗಿ ನಂಬಿರ್ತೀವಿ. ಯಾವ ರೀತಿ ಬೆಂಕಿ ಕಡ್ಡಿ ಸದಾ ನಮ್ಮ ಜೇಬ್ನಾಗ ಇಟ್ಕೊಂಡು ನಮ್ಮ ಬಿಡಿ ಸಿಗರೇಟ್ ಹೆಂಗೆ ಹೊತ್ತಿಸ್ಕೊಂತಿರ್ತೀವಿ, ಅದು ಬಿಡಿ ಸಿಗರೇಟ್ ಅಷ್ಟೇ ಸುಡೋದು, ನಮ್ಮ ಒಳಗೂ ಸುಡ್ತಿರ್ತೀವಿ. ಇವ್ರು ಚಲೋ ಹೊರಗಿಂದ ಬೆಂಕಿ, ಕೆಲವೊಂದು ಬೆಂಕಿ ಕಡ್ಡಿ ಮನೆ ಸುಡೋದು ಚಲೋ, ಯಾಕಂದ್ರೆ ಅದು ಕಣ್ಣಿಗಾರ ಹೊರಗೆ ಇರ್ತದೆ, ಕಾಣತಿರ್ತದೆ. ಇದರಿಂದ ದೂರ ಇರ್ಬೇಕಪ್ಪ ಅಂತಾರೆ, ಗೊತ್ತಾಗ್ತದೆ. ಕೆಲವೊಬ್ರು ಕೆಟ್ಟ ಜನ ಇರ್ತಾರೆ, ಅವರು ಕಾಣ್ತಿರ್ತಾರೆ, ದೂರ ಎಂಥವ್ರಿಂದ ದೂರ ಇರ್ತೀವಿ. ಆದರೆ ನಮ್ಮ ಸುತ್ತಮುತ್ತಲೇ ಇದ್ದು ನಮಗೆ ಮೋಸ ಮಾಡೋರು ಇರ್ತಾರಲ್ಲ, ಅಂಥವ್ರಿಂದ ನಾವು ಭಾಳ ಎಚ್ಚರ ಇರ್ಬೇಕಾಗ್ತದೆ. ಇನ್ನು ಕೆಲವು ಜನರು ಇರ್ತಾರೆ, ನಮ್ಮ ಸುತ್ತಮುತ್ತಲು ಇರ್ತಾರೆ ಮತ್ತು ಬೇರೆ ಕಡೆಯೂ ಇರ್ತಾರೆ, ಅವರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ಅಂಥವ್ರ ಜೊತೆ ನಾವು ಸದಾ ಸಹವಾಸದಲ್ಲಿ ಇರಬೇಕು, ಅವರಿಂದ ನಮ್ಗೆ ಒಳ್ಳೇದಾಗ್ತದೆ. ಅಂಥವ್ರನ್ನ ನಾವು ಕಳ್ಕೋಬಾರ್ದು. ಯಾಕಂದ್ರೆ ಅವ್ರಲಿಂದ ಬೆಂಕಿ ಕಡ್ಡಿಯಿಂದ ಹೆಂಗೆ ಮನೆ ಬೆಳಗಿರ್ತದೆ, ಅಂಥವ್ರಲಿಂದ ನಮ್ಮ ಮನಸ್ಸು ಬೆಳಗ್ತದೆ. ನಮ್ಮ ಮನಸ್ಸು ಬೆಳಗೋದ್ರಿಂದ ಏನಾಗ್ತದೆ ಅಂದರೆ ನಾವು ಬೆಳಗ್ತೀವಿ, ನಮ್ಮ ಬಾಳಿಗೆ ಒಂದು ಬೆಳಕು ಸಿಗ್ತದೆ. ಹೊಸ ವಿಚಾರಗಳು, ಹೊಸ ದೃಷ್ಟಿಕೋನಗಳು, ಹೊಸ ಬದುಕಿನ ಮಜಲುಗಳು ನಮಗೆ ಸಿಗ್ತಾವೆ. ಅದಕ್ಕಾಗಿ ಒಳ್ಳೆಯ ಬೆಂಕಿ ಕಡ್ಡಿಗಳನ್ನು ನಮ್ಮ ಹತ್ರ ಇಟ್ಕೊಳ್ಬೇಕು. ಒಳ್ಳೆಯ ವ್ಯಕ್ತಿಗಳೇನಿರ್ತಾರೆ, ಅವರು ಮನೆ ಬೆಳಗುವಂಥರಾಗಿರ್ತಾರೆ, ದೇವರ ಮುಂದಿನ ದೀಪ ಬೆಳಗುವಂಥರ ಆಗಿರ್ತಾರೆ. ಅಂಥ ವ್ಯಕ್ತಿಗಳನ್ನು, ಅಂಥ ಬೆಂಕಿ ಕಡ್ಡಿಗಳನ್ನು ನಮ್ಮ ಎದೆಯಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮ ಹತ್ರನೇ ಇದ್ದು ನಮ್ಮನ್ನೇ ಸುಟ್ಟಾಕುವಂತಿರ್ತಾರೆ, ಅಂಥವ್ರನ್ನು ಗುರುತಿಸಿ ಮೊದಲು ಹೊರಗೆ ಹಾಕ್ಬೇಕು. ಅಂಥವ್ರನ್ನ ನಾವು ಕೈ ಬಿಡಬೇಕು. ಏನು ಬೇರೆ ಕೆಟ್ಟವ್ರಂತ ಕಾಣ್ತಿರ್ತಾರೆ, ಅಂಥವರಿಂದ ದೂರ ಇರೋದಂತೂ ತುಂಬ ಒಳ್ಳೆಯ ಕೆಲಸ. ಕಂಡ್ರಂದ್ರೆ ದೂರ ಇರೋದು ಒಳ್ಳೆಯ ಕೆಲಸ. ಕೆಲವೊಬ್ರು ನಮ್ಮ ಜೊತೆಗೆ ಇರ್ತಾರೆ, ಗೊತ್ತೇ ಆಗ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಅವರನ್ನು ಗೊತ್ತು ಮಾಡಿಕೊಂಡು ಚೂರು ಸೂಚನೆಗಳು ಸಿಗ್ತಿರ್ತಾವೆ. ನಾವು ಅಂಥ ಸೂಚನೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಒಂದೆರಡು ಸಾರಿ ಮೋಸ ಹೋದಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಂಬುವ ಕೆಲಸ ನಾವು ಮಾಡಬಾರ್ದು. ಮತ್ತೆ ನಮ್ಮದೇವನು ಮತ್ತೆ ಮೋಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಹಂಗಾಗಬಾರ್ದು. ಧನ್ಯವಾದಗಳು.